ಸಹೋದರರಿಗೆ, ಹಿರಿಯರಿಗೆ ಮತ್ತು ವೇದಿಕೆ ಮೇಲೆ ಈ ಭಾಗದಲ್ಲಿ ಕೂತಿರುವಂಥ ಎಲ್ಲ ಗ್ರಾಮದ ಮುಖಂಡರಿಗೆ ನಮಸ್ಕಾರ. ಎಲ್ಲರೂ ಪ್ರಕಾಶನ ಬಗ್ಗೆ ಮಾತಾಡ್ತಾ ಇದ್ರು. ಮತ್ತೆ ಇನ್ನೊಂದು ಸಹೋದರರು ಏನಕ್ಕೆ ಅವ್ರ ಸಮಸ್ಯೆ ಆಗಿತ್ತು, ಯಾಕೆ ರೈತ ಸಂಘಟನೆ ಶುರು ಮಾಡಿದ್ರು ಅಂತ ಒಂದಷ್ಟು ಮಾತಾಡ್ತಾರೆ. ಈ ಹಿತ್ಲು ಗಿಡ ಮೊದಲ ಅಂತ ಕೇಳಿದ್ರೆ ಗಾಡಿ ಹಿತ್ಲು ಗಿಡ ಏನಾಗಿಲ್ಲ ಅಂತ ನಿನ್ನ ಮಟ್ಟಿಗೆ ಹಿಂದೆ ಬೆಳ್ಕೊಂಡ್ರೆ ಅದೇನು ಸುಮ್ಮನೆ ಅಂತ ಅದಕ್ಕೆ ಮಾತ್ರ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಕಾಶನ ಘೋಷಿಸ್ತಾರೆ. ಒಂದು ತಲೆಮಾರಿನ ನಾಯಕರು ಹೋದ್ಮೇಲೆ ಸುಮಾರು ನಾಯಕರುಗಳು ಶಾಲಾ ಕಡೆ ಉಟ್ಕೊಂಡಿಲ್ವಾ ಇರ್ತಾನೆ. ಇದ್ರ ಮಧ್ಯದಲ್ಲಿ ಪ್ರಕಾಶನ ಮಾತ್ರ ಯಾಕೆ ಕಾಣಿಸ್ತಾವೆ? ಯಾರು ಶಾಲಾ ಕಂಡರು ಇಲ್ವೇ ಇಲ್ವಾ ರಾಜ್ಯದಲ್ಲಿ? ಇಲ್ಲ, ಅವರು ತುಂಬಾ ಕೆಲಸ ಮಾಡ್ತಾರೆ. ಮನೆ ಕಟ್ತಾರೆ, ಕಾರ್ ತಗೋತಾರೆ, ಏನೋ ಮಾಡ್ತಾರೆ. ನಿಮ್ಗೆ ಗೊತ್ತಾಗಲ್ಲ. ನಮ್ಮೆಲ್ಲರಿಗಿಂತ ಜಾಸ್ತಿ ಅವರೇ ಕೆಲಸ ಮಾಡ್ತಾರೆ. ಪ್ರಕಾಶನ ಯಾಕೆ ಕಾಣಿಸ್ತಾರೆ? ಹಳ್ಳಿ ಭಾಷೆಗಳ ಕೈ ಶುದ್ಧವಾಗದೆ, ಮನೆ ಶುದ್ಧವಾಗೈತೆ, ಇದು ಶುದ್ಧವಾಗೈತೆ, ಎಲ್ಲ ಶುದ್ಧವಾಗೋದು. ಅರ್ಥ ಆಯ್ತಾ? ಅದಕ್ಕೆ ಯಾರು ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ಆಯ್ತಲ್ಲ ಅಂತ ಮುಟ್ಟಾನೆ. ಬೇರೆ ಯಾರು ಒಂದೊಂದು ತಪ್ಪು ಮಾಡ್ಕೊಂಡಿರ್ತಾರೆ, ತಲೆ ಬುಗಿಸ್ತಾ ಇರ್ಬೇಕಲ್ಲ. ಯಾಕಂದ್ರೆ ಅವ್ರು ಗೊತ್ತಿರ್ತಾರೆ ಏನ್ ಮಾಡೋದು, ಅದಕ್ಕೆ ತಲೆ ಬುಗಿಸ್ತಾರೆ. ಪ್ರಕಾಶನವರು ರಾಜ್ಯದ ಏನಂತ ಗುರುತಿಸ್ತಾರೆ? ಅವ್ರ ಹೆಸರು ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ? ಹೊನ್ನೂರು ಪ್ರಕಾಶ್ ಗೌರವ ತಂದ್ಕೊಡ್ತಾರೆ ಜನಿಗವರು. ಆ ಊರ್ ಮಗನ್ ಗುರುಸಕ್ಕೆ ಇಷ್ಟ ತಗೊಂಡ್ರಲ್ಲ ನೀವು. ಅಂತ ಹೊನ್ನೂರು ಪ್ರಕಾಶ್ ನನಗೆ ತಾಯಿ, ಜನ್ಮ ಕೊಟ್ಟಂತ ತಾಯಿಗಿದ್ದೀರಿ. ಅಮ್ಮ ನಿಮ್ಗೆ ಧನ್ಯವಾದಗಳು. ರೈತರ ಹೋರಾಟಕ್ಕೆ ಒಂದು ಒಳ್ಳೆ ಮಗನ್ ಕೊಟ್ಟಿದ್ದೀರಿ. ಪ್ರಕಾಶನನ್ನ ಇವತ್ತು ಟಿವಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರೆ ಪ್ರಕಾಶನ ಭಾರಿ ಕೆಲಸ ಮಾಡ್ಕೊಂಡು ಏನ್ ಮಾಡ್ತಾ ಇರೋದು? ಸಿರಿಧಾನ್ಯಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ, ನೈಸರ್ಗಿಕ ಕೃಷಿ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಗುಡ್ಡಗಾಡಗಳಲ್ಲಿ ಜನಗಳ ಜೊತೆ ಸೇರ್ಕೊಂಡು ಮಳೆ ಬರ್ದಿರುವಂತಹ ಮಾದೇಶ್ವರ ಬೆಟ್ಟದ ಕಡೆಗೆ ಹೋಗಿ ಅಲ್ಲಿನ ಜನಗಳ ಜೊತೆ ಕೆಲಸ ಮಾಡ್ತಾರೆ. ಅದನ್ನ ಮೌಲ್ಯವರ್ಧನೆ ಮಾಡಿ ಕಟ್ಕೊಳ್ಳೋದು ಹಿಂಗೆ ಅಂತ ತಿಳ್ಕೊಳ್ತಾರೆ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ, ಅದನ್ನು ಮುಂದುವರಿತಿರ್ಬೇಕು. ಇವಾಗ ಬದುಕು ಕಟ್ಕೊಳ್ಳೋದು ತುಂಬಾ ಮುಖ್ಯವಾದ ವಿಷಯ. ರೈತರ ಮಕ್ಕಳು ಬದುಕು ಕಟ್ಕೊಳ್ಳೋದು ತುಂಬಾ ಮುಖ್ಯವಾದ ವಿಷಯ. ಒಂದು ಮಾಹಿತಿ ನಿಮ್ಗಿರ್ಲಿ, ಈ ದೇಶದಲ್ಲಿ ಎಷ್ಟು ಜನ ಸಂಬಳ ಕೆಲಸ ಮಾಡ್ತಾ ಇದ್ದಾರೆ? ಒಂದಷ್ಟು ಕೆಲಸಗಳು ಉದ್ಯೋಗಗಳಿದಾವಲ್ವಾ? ಸರ್ಕಾರಿ ಕೆಲಸ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಆ ಉದ್ಯೋಗಗಳೆಲ್ಲವನ್ನೂ ಸೇರಿಸಿ ನೋಡಿದ್ರೆ 45ರಿಂದ 50% ಉದ್ಯೋಗ ಸೃಷ್ಟಿಯಾಗಿದ್ದು ಕೃಷಿ ಪೂರಕವಾಗಿ. ಅಂದ್ರೆ ನಾವು ನೀವು ಗೊತ್ತಿರಲ್ಲ, ರೈತರ ಕೆಲಸ ನಾವೇನು ಕೃಷಿ ಮಾಡ್ತಾ ಇದೀವಲ್ಲ, ನಾವು ಅವ್ರಿಗೆ ಜೀವನ ಕಟ್ಟಿದ್ದೀವಿ. ಏನು ರೈತರಿಂದ 45% 50% ಉದ್ಯೋಗ ಸೃಷ್ಟಿಯಾಗಿದೆ ದೇಶದಲ್ಲಿ. ನಾನು ಕೃಷಿ ಇಲಾಖೆಯನ್ನು ಸೇರ್ಕೊಂಡೆ. ಅಲ್ವಾ? ಎಲ್ಲಾದ್ರೂ ಬೋರ್ ಹಾಕೊಂಡು ಆತ್ಮಹತ್ಯೆ ಕೇಳಿದ ಬಿತ್ತನೆ ಬೀಜ ಮಾಡೋರು